ಬಳ್ಳಾರಿ ಬೆಂಕಿಗೆ ಸಂಬಂಧಪಟ್ಟ ಹಾಗೆ ಹಳೆ ದೋಸ್ತಿಗಳ ಬಿಗ್ ಫೈಟ್ ಹಿಂದೆ ಒಂದು ಕಾರಣ ಇದೆ. ಒಂದು ಕಾಲದ ಕುಚುಕುಗಳು ಈಗ ದುಶ್ಮನ್ಗಳಾಗಿ ಮಾರ್ಪಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ವಿರುದ್ಧ ಜಿದ್ದಿಗೆ ಬಿದ್ದ ರಾಮುಲು ರೆಡ್ಡಿ ಫೈಟ್ ಇದೆಯಲ್ಲ ತಾರಕಕ್ಕೇರಿದೆ. ರೆಡ್ಡಿಗಾರು ರಾಮುಲುಗಾರು నువ్వు నేను ಫ್ರೆಂಡ್ಸು ಅಂತ ಹೇಳಕೊಂಡು ತಿರುಗಾಡ್ತಿದ್ದ ಕುಚುಕು ಫ್ರೆಂಡ್ಸ್ಗಳು ಇವತ್ತು ದುಶ್ಮನ್ಗಳಾಗಿ ಮಾರ್ಪಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ವಿರುದ್ಧ ಜಿದ್ದಿಗೆ ಬಿದ್ದ ರಾಮುಲು, ರೆಡ್ಡಿ ವಿರುದ್ಧ ಸಿಡಿದೆದ್ದ ರಾಮುಲು ಬೆಂಬಲಿಗರು. ಜನಾರ್ದನ ರೆಡ್ಡಿಗೆ ಸಂಸ್ಕೃತಿ ಅನ್ನೋದೇ ಇಲ್ಲವಂತೆ ರಾಮುಲು ಅಭಿಮಾನಿಗಳು ಹೇಳ್ತಿದ್ದಾರೆ. ರಾಮುಲುಗೆ ಇದೆಯಂತೆ ನಿಜವಾದ ಸಂಸ್ಕೃತಿ ಮತ್ತು ಸಂಸ್ಕಾರ. ಬಳ್ಳಾರಿಯಲ್ಲಿ ಹಳೆ ದೋಸ್ತಿಗಳ ಬಿಗ್ ಫೈಟ್ ತಾರಕಕ್ಕೇರ್ತಾ ಇದೆ. ಒಂದು ಕಾಲದ ಕುಚುಕುಗಳು ಈಗ ದುಶ್ಮನ್ಗಳಾಗಿ ಮಾರ್ಪಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ವಿರುದ್ಧ ಜಿದ್ದಿಗೆ ಬಿದ್ದ ರಾಮುಲು ಅಭಿಮಾನಿಗಳು ಮತ್ತು ರಾಮುಲು ರೆಡ್ಡಿ ವಿರುದ್ಧ ಈಗ ಕತ್ತಿ ಮಸೆಯತೊಡಗಿದ್ದಾರೆ. ಯಾವಾಗ ಶುರುವಾಗಿದ್ದ ಈ ಕಾಳಗ ಅಂದ್ರೆ, ಯಾವಾಗ ಸಂಡೂರು ಎಲೆಕ್ಷನ್ನಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರ ಜನಾರ್ದನ ರೆಡ್ಡಿ ಅತ್ಯಂತ ಸಕ್ರಿಯರಾಗಿ ಮತಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರಲ್ಲ, ಆಗಲೇ ಇದು ಅಲ್ಪ ಸ್ವಲ್ಪ ಈ ಒಂದು ಶೀತಲ ಸಮರ ಶುರುವಾಗಿತ್ತು. ಆದರೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಷ್ಟೇ. ಅದಾದ ನಂತರ ಜನಾರ್ದನ ರೆಡ್ಡಿಯ ಜೊತೆಗೆ ರಾಮುಲು ಎಲ್ಲೂ ಕಾಣಿಸಿಕೊಳ್ಳೋದಕ್ಕೆ ತಯಾರಾಗಿರಲಿಲ್ಲ, ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇರಲಿಲ್ಲ. ಜನಾರ್ದನ ರೆಡ್ಡಿ ಮತ್ತು ರಾಮುಲು ನಡುವೆ ಏನೋ ಒಂದು ಸಣ್ಣ ಅಂತರ ಇದೆ ಎನ್ನುವಂಥ ಒಂದು ಗುಮಾನಿ ಬಂತು ಜನರಿಗೆ. ಬಿಜೆಪಿ ವಲಯಕ್ಕೂ ಕೂಡ ಆ ಸಣ್ಣ ಹಿಂಟು ಮತ್ತು ಸುಳಿವು ಸಿಕ್ಕಿತ್ತು. ಆದರೆ ಯಾವಾಗ ಕೋರ್ ಕಮಿಟಿ ಆಯಿತು ನೋಡಿ, ಆ ಕೋರ್ ಕಮಿಟಿಯಲ್ಲಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾದಾಗ, ರಾಮುಲುವನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಪ್ರಮೇಯ ಎದುರಾದಾಗ ರಾಮುಲು ಬಿಜೆಪಿ ಹೈಕಮಾಂಡ್ ವಿರುದ್ಧವೇ ತಿರುಗಿ ಬೀಳ್ತಾರೆ. ರಾಮುಲು BY ವಿಜೇಂದ್ರರನ್ನೇ ದುಶ್ಮನಾಗಿ ಕಾಣ್ತಾರೆ. BY ವಿಜೇಂದ್ರ ನನ್ನ ಬೆನ್ನ ಹಿಂದೆ ನಿಂತ್ಕೊಳ್ಳಲಿಲ್ಲ, ನನಗೆ ಬೆಂಬಲ ಕೊಡಲಿಲ್ಲ ಅಂಥೇಳಿ ಒಂದು ತರಹದ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಈ ಜನಾರ್ದನ ರೆಡ್ಡಿಗೆ ಅದೇನಿತ್ತೋ ಕೋಪ ಗೊತ್ತಿಲ್ಲ, ರಾಮುಲು ವಿರುದ್ಧವೇ ತಿರುಗಿ ಬಿದ್ರು. ರಾಮುಲು ವಿರುದ್ಧ ಯಾವ ಕಾರಣಕ್ಕೂ ಓಪನ್ ಸ್ಟೇಟ್ಮೆಂಟ್ ಕೊಡಲು ಸಾಧ್ಯವೇ ಇಲ್ಲದಂತಹ ಜನಾರ್ದನ ರೆಡ್ಡಿಗೆ ಆ ದಿನ ಓಪನ್ ಸ್ಟೇಟ್ಮೆಂಟ್ ಕೊಡಬೇಕಾಗಿ ಬರುವ ಸನ್ನಿವೇಶ ಎದುರಾಯಿತು. ರಾಮುಲು ಒಬ್ಬ ಕ್ರಿಮಿನಲ್ ಅಂದ್ರು ಜನಾರ್ದನ ರೆಡ್ಡಿ. ನನ್ನ ದೋಸ್ತ, ನನ್ನ ಫ್ರೆಂಡು ಅಂತ ಹೇಳ್ತಿದ್ದ ನಾಲ್ಗೆ ಆತನೊಬ್ಬ ಕ್ರಿಮಿನಲ್ ಅಂದ್ರು. ನನ್ನ ಕ್ರಿಮಿನಲ್ ಹಿನ್ನೆಲೆ ಕೆದಕೋ ಯೋಗ್ಯತೆ ರೆಡ್ಡಿಗಿಲ್ಲ ಅಂದ್ರು ರಾಮುಲು. ಒಂದಕ್ಕೊಂದು ಟ್ರಿಗರ್ ಮಾಡ್ತು ಸ್ಟೇಟ್ಮೆಂಟ್ಗಳು. ಜನಾರ್ದನ ರೆಡ್ಡಿ ರಾಮುಲುವಿನ ಕುಟುಂಬದ ಹಿನ್ನೆಲೆಯನ್ನು ಕೆದಕೋದಕ್ಕೆ ಶುರು ಮಾಡಿದ್ರು. ಕತ್ತಿ ಹಿಡ್ಕೊಂಡು ಕಡಿಯಕ್ಕೆ ಹೋಗಿದ್ದ ರಾಮುಲು ನಾನು ತಡೆದಿದ್ದು ಅಂದ್ರು ಜನಾರ್ದನ ರೆಡ್ಡಿ. ನನ್ನನ್ನು ತಡೆಯೋ ಯೋಗ್ಯತೆ ಅರ್ಹತೆ ರೆಡ್ಡಿಗಿರಲಿಲ್ಲ ಅಂದ್ರು ರಾಮುಲು. ಬಳ್ಳಾರಿ ಬೆಂಕಿ ಹೊತ್ಕೊತು. ಬಳ್ಳಾರಿ ಬೆಂಕಿಯ ಕಬಂದ ಬಾಹು ಇಡೀ ರಾಜಕೀಯ ವಲಯಕ್ಕೆ ಹಬ್ಬೋದಕ್ಕೆ ಶುರುವಾಯಿತು. ಬಿಜೆಪಿಗೆ ಒಂಥರಹದ ಭಯ, ಇವರಿಬ್ಬರ ಕಚ್ಚಾಟದಲ್ಲಿ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತಲ್ಲ ಅಂತ. ರೆಡ್ಡಿ ರಾಮುಲು ಯುದ್ಧಕ್ಕೆ ಈಗ ಜಾತಿ ಅಸ್ತ್ರಗಳು ಪ್ರಯೋಗ ಆಗತೊಡಗಿದೆ. ವಾಲ್ಮೀಕಿ ಸಮಾಜವನ್ನ ತುಳಿತಿದ್ದಾರಾ ರೆಡ್ಡಿ? ನೋಡಿ, ಈ ಪ್ರಯೋಗ ಪೊಲಿಟಿಕಲಿ ಟರ್ನ್ ಪಡ್ಕೊಳ್ಳುತ್ತೆ. ರಾಮುಲು ಸಮುದಾಯ ಟಾರ್ಗೆಟ್ ಮಾಡಿದ್ರ ರೆಡ್ಡಿ ಎನ್ನುವಂತಹ ಅಭಿಪ್ರಾಯ. ರಾಮುಲುರನ್ನ ನಾನೇ ಬೆಳೆಸಿದ್ದು ಎಂದಿದ್ದ ಜನಾರ್ದನ ರೆಡ್ಡಿ ಅತ್ತ ಸುಳ್ಳು ಅಂತ ಹೇಳಕ್ಕಾಗಲ್ಲ. ರಾಮುಲು ಬಗ್ಗೆ ನಾಲಿಗೆ ಬಿಗಿ ಹಿಡಿದು ಮಾತಾಡಿ ಎಂದ ಬೆಂಬಲಿಗರು. ಜನಾರ್ದನ ರೆಡ್ಡಿಗೆ ಬಿಗ್ ವಾರ್ನ್ ಕೊಟ್ಟ ರಾಮುಲು ಪಡೆ. ರೆಡ್ಡಿ ರಾಮುಲು ಯುದ್ಧಕ್ಕೆ ಈಗ ಜಾತಿ ಅಸ್ತ್ರ. ಬಿಜೆಪಿಯಿಂದ ಮನಸೋತು ಸಪ್ರೇಟ್ ಪಕ್ಷ ಮಾಡ್ಕೊಂಡು ವಿನ್ ಆಗ್ತೀನಿ ಅಂತ ಹೋದ್ರು. ಯಾರು? ರೆಡ್ಡಿ ಮಾಡಿದ್ರು ಒಂದು ಕಲ್ಯಾಣ ಪಾರ್ಟಿ ಎನ್ನುವಂಥ ಒಂದು ಪಕ್ಷನ. ಆ ಪಾರ್ಟಿಯಲ್ಲಿ ನಿಂತುಕೊಂಡು ಗೆದ್ದಿರುವ ಒಬ್ಬನೇ ಒಬ್ಬ ಶಾಸಕ, ಅದು ಜನಾರ್ದನ ರೆಡ್ಡಿ. ಆಗ ರಾಮುಲು ಏನು ಅಧಿಕೃತವಾಗಿ ಏನು ಆ ಪಾರ್ಟಿಗೇನು ಬೆಂಬಲ ಕೊಟ್ಟಿರಲಿಲ್ಲ. ನನ್ನ ಗೆಳೆಯನ ಪಾರ್ಟಿ ಅಂತ ಹೇಳ್ಕೊಂಡ್ರೆ ಹೊರತಾಗಿ ಪ್ರತ್ಯಕ್ಷವಾದಂತಹ ಬೆಂಬಲವೂ ಇರಲಿಲ್ಲ.
ಜನಾರ್ದನ ರೆಡ್ಡಿ ಯಾವಾಗ ರಾಮುಲುವಿನ ಕುಟುಂಬದ ಹಿನ್ನೆಲೆಯನ್ನು ಕೆದಕೋದಕ್ಕೆ ಶುರು ಮಾಡಿದ್ರು, ರಾಮುಲುವಿಗೆ ಟೆನ್ಷನ್ ಶುರುವಾಯಿತು. ಅತಿರೇಕಕ್ಕೆ ಇಳಿದುಬಿಟ್ಟ ಮನುಷ್ಯ ರೆಡ್ಡಿ. ಇನ್ನು ನಾನು ಆ ಮನುಷ್ಯನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಮುಲು ಒಳಗೇನೆ ಒಂದು ಸೂತ್ರನ ಕಂಡುಕೊಂಡ್ರು, ಒಳಗೇನೆ ಒಂದು ಷಡ್ಯಂತ್ರವನ್ನು ರೂಪಿಸಿದ್ರು. ರಾಮುಲುವಿನ ಸಮುದಾಯ ವಾಲ್ಮೀಕಿ ಸಮುದಾಯ, ರೆಡ್ಡಿಯ ಸಮುದಾಯಕ್ಕೂ ವಾಲ್ಮೀಕಿ ಸಮುದಾಯಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಭಾರತದ ಒಂದು ವೀಕ್ನೆಸ್ ಏನು ಗೊತ್ತಾ, ಬ್ರಿಟಿಷರು ಬಂದು ಅದನ್ನೇ ಮಾಡಿದ್ದು, ಜಾತಿ ಜಗಳವನ್ನು ತಂದಿಡುವಂತಹದ್ದು. ರಾಮುಲು ಕೂಡ ಅದನ್ನೇ ಯೋಚನೆ ಮಾಡಿದ್ರು ಗೊತ್ತಿಲ್ಲ, ನಾನು ನೇರವಾಗಿ ಹೇಳ್ತಾ ಇಲ್ಲ. ರಾಮುಲು ಕೂಡ ಅಲ್ಲಿ ಪ್ರಯೋಗ ಮಾಡಿದ್ದು ಜಾತಿ ಅಸ್ತ್ರನ. ರಾಮುಲುವಿನ ಬೆಂಬಲಿಗರನ್ನ ಛೂ ಬಿಟ್ಟರು. ಜನಾರ್ದನ ರೆಡ್ಡಿ ವಿರುದ್ಧ ಕತ್ತಿ ಮಸಿಯೋದಕ್ಕೆ ರಾಮುಲು ಬೆಂಬಲಿಗರು ಅಖಾಡಕ್ಕೆ ಇಳಿದ್ರು. ಹೊತ್ಕೊತ್ತು ನೋಡಿ ಜಾತಿಯ ಬೆಂಕಿ. ಈಗ ಹೊತ್ಕೊಂಡಿರುವುದು ಜಾತಿ ಬೆಂಕಿನೇ. ಬ್ರಿಟಿಷರು ಇಟ್ಟು ಹೋದಂತಹ ಜಾತಿ ಬೆಂಕಿ ಇದೆಯಲ್ಲ, ನಮ್ಮವರು ಅದನ್ನ ಸಾಂಪ್ರದಾಯಿಕವಾಗಿಯೇ ತಗೊಂಡಿದ್ದಾರೆ ಆ ಒಂದು ಅಸ್ತ್ರನ. ಈಗ ರಾಮುಲು ಬೆಂಬಲಿಗರು ಜನಾರ್ದನ ರೆಡ್ಡಿ ವಿರುದ್ಧ ಕತ್ತಿ ಮಸೀತಿದ್ದಾರೆ. ರೆಡ್ಡಿಗಾರು ರಾಮುಲು ಜಾತಿಯನ್ನ ಅವಮಾನಿಸ್ತಿದ್ದಾರೆ ಅಂತ ಹೇಳಿ ಈಗ ಬೀದಿಗಿಳಿದು ರಾಮುಲು ಬೆಂಬಲಿಗರು ರೆಡ್ಡಿ ವಿರುದ್ಧ ಕಹಳೆಯನ್ನು ಮೊಳಗಿಸ್ತಿದ್ದಾರೆ. ಆಗ ಜನಾರ್ದನ ರೆಡ್ಡಿ ಹೆಣ ಎಣಿಸಿಕೊಟ್ಟಿದ್ರಾ ಎಂದು ಈಗ ಪ್ರಶ್ನೆ. ಹಣವನ್ನು ಎಣಿಸಿಕೊಟ್ಟಿದ್ರಾ ಎಂದು. ರಾಮುಲು ಸೂರ್ಯ ನಾರಾಯಣ ರೆಡ್ಡಿ ಒಂದಾದ್ರೆ ಈಗ ಸಮಸ್ಯೆ. ಹೀಗಾಗಿ ರಾಮುಲುರನ್ನ ತುಳಿಯಬೇಕೆಂದು ಈ ರೀತಿ ಆರೋಪ. ರಾಮುಲು ಬೆಂಬಲಿಗರಿಂದ ಜನಾರ್ದನ ರೆಡ್ಡಿ ಮೇಲೆ ವಾಗ್ದಾಳಿ. ಇದು ಎಲ್ಲಿಗೆ ಮುಟ್ಟುತ್ತೆ ಎನ್ನುವಂತಹದ್ದು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಜನಾರ್ದನ ರೆಡ್ಡಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೂರಿಗೆ ನಿರ್ಧಾರ. ವಾಲ್ಮೀಕಿ ಸಮಾಜದಿಂದ ದೂರು ಸಲ್ಲಿಕೆಗೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಕೊಲೆಗೆ ಸಂಚು ಎನ್ನುವಂತಹ ಗಂಭೀರವಾದ ಗುರುತರವಾದಂತಹ ಆರೋಪ. ನೋಡಿ, ರಾಮುಲು ಮತ್ತು ರೆಡ್ಡಿ ನಡುವಿನ ಕಾಳಗ ಈ ಹಂತಕ್ಕೆ ತಲುಪುತ್ತೆ ಅಂಥೇಳಿ ಯಾವೊಬ್ಬ ರಾಜಕೀಯ ವಿಶ್ಲೇಷಕನೂ ಕೂಡ ಈ ಹಿಂದೆ ಭವಿಷ್ಯ ನುಡಿದಿರಲಿಲ್ಲ. ಈ ತರಹ ಬೀದಿಗೆ ಬಂದು ಜಡೆಕಾಳಗ ನಡೆಯುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. BJPಯಲ್ಲೂ ಇರಲಿಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾವಾಗ ಪಾರ್ಟಿ ತೊರೀತೀನಿ ಅಂತ ಹೇಳಿ ರಾಮುಲು ಕಟ್ಟ ಕಡೆಯ ನಿರ್ಧಾರ ಮಾಡ್ಕೊಂಡ್ರಲ್ಲ, ಅದಾದ ಮೇಲೆ BJPಗರಿಗೆ ರಾಮುಲುವಿನ ಎಕ್ಸ್ಪೆಕ್ಟೇಷನ್ನೇ ಹೊರಟೋಯ್ತು. ಯಾರೊಬ್ಬರು BJP ನಾಯಕರ ಈ ಬಗ್ಗೆ ಪರವಿರೋಧ ಚರ್ಚೆ ಮಾಡ್ತಿಲ್ಲ. ನೋಡಿಬೇಕಾದ್ರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒಬ್ಬರು ಹೇಳಿದ್ದು ಬಿಟ್ಟರೆ, ರಾಮುಲು ನನ್ನವರೇ, ರೆಡ್ಡಿನೂ ನನ್ನವರೇ, ನಾವಿಬ್ಬರನ್ನ ಸಂಧಾನ ಮಾಡ್ತೀವಿ ಅಂತ ಒಂದು ಹೇಳಿದ್ದು ಬಿಟ್ಟರೆ ಉಳಿದ ಯಾವೊಬ್ಬ ನಾಯಕರು ಕೂಡ ಇವರಿಬ್ಬರ ಬೆಂಬಲಕ್ಕೆ ಬರ್ತಾ ಇಲ್ಲ. ರಾಮುಲುವನ್ನ ಇಟ್ಕೊಂಡು BJPಗೇನು ಲಾಭ ಅಂತ ಲೆಕ್ಕಾಚಾರ ಈಗಾಗಲೇ ಹಾಕ್ಕೊಂಡಿದ್ದಾರೆ. ವಾಲ್ಮೀಕಿ ಸಮಾಜವನ್ನ BJPಗರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ರಾಮುಲುನ ನೇತೃತ್ವದಲ್ಲಿ ಅಲ್ಲ. BJPಗೆ ಈಗಾಗಲೇ ವಾಲ್ಮೀಕಿ ಸಮುದಾಯ ಬೆಂಬಲವನ್ನು ಕೊಟ್ಟಿದೆ. ರಾಮುಲುನ ಇಟ್ಕೊಂಡ್ರೆ ವಾಲ್ಮೀಕಿ ನಮ್ಮ ಸಪೋರ್ಟಿಗೆ ಬರುತ್ತೆ ಎನ್ನುವಂತಹ ಒಂದು ಸತ್ಯ BJPಗೆ ಗೊತ್ತಿಲ್ಲದೆ ಏನಿಲ್ಲ. ರಾಮುಲುವಿಂದ ಎಷ್ಟು ಲಾಭ, ರೆಡ್ಡಿಯಿಂದ ಎಷ್ಟು ಲಾಭ ಅನ್ನೋದು BJP ಲೆಕ್ಕಾಚಾರ ಹಾಕ್ಕೊಂಡಿದೆ. ಹಾಗಾಗಿ BJP ಅಧಿಕೃತವಾಗಿ ಯಾರ ಬೆಂಬಲಕ್ಕೆ ಹೋಗುತ್ತೆ ಎನ್ನುವಂತಹದ್ದೇ ಕಟ್ಟ ಕಡೆಯ ಪ್ರಶ್ನೆ, ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. BJPಗರಿಗೆ ನಾಯಕರ ಲೆಕ್ಕಾಚಾರ ಹಾಕೋದು ತುಂಬ ಈಸಿ. ರೆಡ್ಡಿಯಿಂದ BJPಗೆ ಲಾಭ ಅಧಿಕ ಇದ್ದರೆ ಖಂಡಿತವಾಗ್ಲೂ ರೆಡ್ಡಿ ಬೆಂಬಲಕ್ಕೆ BJP ನಿಲ್ಲುತ್ತೆ. ರಾಮುಲುವಿಗೆ ಟಾಟಾ ಬಾಯ್ ಅಂತ ಹೇಳುತ್ತೆ, ಅದರಲ್ಲಿ ಯಾವ ಸಂಶಯವೂ ಬೇಡ. ಸೊ ರೆಡ್ಡಿ ರಾಮುಲು ಒಳಜಗಳ ಈಗ ಜಾತಿ ಆಧಾರಿತವಾಗಿ ನಡೀತಾ ಇದೆ. ರಾಮುಲು ವಿರುದ್ಧ ನೀನು ಕೀಳು ಜಾತಿಯವನು, ನೀನು ಕೊಡಲಿ ಇಟ್ಕೊಂಡು ಬೀದಿನಲ್ಲಿ ಓಡಾಡ್ತಕ್ಕಂಥ ವ್ಯಕ್ತಿ, ನಿನ್ನ ರಾಜಕೀಯ ಜೀವನವನ್ನು ನಾನು ತಂದಿದ್ದೀನಿ, ಇಲ್ಲಾಂದ್ರೆ ನಿನ್ನ ಬೇರೆ ಬೇರೆ ತರ ಮಾಡ್ತೀನಿ ಅನ್ನೋದು ಆರೋಪ ಮಾಡಿದರೆ, ಆರೋಪಕ್ಕೆ ವಿರುದ್ಧವಾಗಿ ನಾವು ಮುಂದಿನ ದಿನದಲ್ಲಿ ರಾಮುಲು ಸ್ವತಃ ಅವರ ಹತ್ರ ಡಿಸ್ಕಸ್ ಮಾಡಿ ಒಂದು ಕೋರ್ಟ್ ಅಲ್ಲಿ ಮಾನನಷ್ಟ ಮೊಕದ್ದಮೆ ಮಾಡ್ತೀವಿ. ಒಂದು ಅದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಆಗ ಒಂದು ಜಾತಿ ನಿಂದನೆ ಕೇಸ್ ಹಾಕ್ಬೇಕಂತ. ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ತನ್ನದೇ ಆದ ಎಲ್ಲರೂ ನಾವು ಕೂತು ಡಿಸ್ಕಸ್ ಮಾಡಿ ಒಂದು ಯಾವ ತರ ಚರ್ಚೆ ಮಾಡ್ಬೇಕು, ಏನ್ ಮಾಡ್ಬೇಕಂತ ಚಳವಳಿ ಮುಖಾಂತರ ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡೋದಂತ ನಿಜ. ರಾಮುಲು ವಿರುದ್ಧವಾಗಿ ಜನಾರ್ದನ್ ರೆಡ್ಡಿ ಅವರು ಯಾವ ಪದಗಳ ಬಳಕೆ ಮಾಡಿ ಕ್ಷಮೆ ಕೋರಬೇಕು, BJP ಪಕ್ಷದಿಂದ ಜನಾರ್ದನ್ ರೆಡ್ಡಿ ಅವರು ಉಚ್ಚಾಟನೆ ಮಾಡಬೇಕು. BJP ಪಕ್ಷ ಏನು ಜನಾರ್ದನ್ ರೆಡ್ಡಿ ಅವರು ನಂಬಿಕೊಂಡು ಪಕ್ಷ ಮಾಡಿಲ್ಲ, ಅದು ರಾಷ್ಟ್ರೀಯ ಪಕ್ಷ. ಅದು ನಿಜವಾಗಿ ಹೇಳ್ಬೇಕಂದ್ರೆ
ಜನಾರ್ದನ್ ರೆಡ್ಡಿ ಮನಸ್ಥಿತಿಯನ್ನು, ರಾಮುಲು ಮನಸ್ಥಿತಿಯನ್ನು ಪಕ್ಷಕ್ಕೆ ಗೊತ್ತು. ರಾಮುಲವರ ಮನಸ್ಥಿತಿಯನ್ನು ನೋಡ್ಕೊಂಡು ನಡ್ಡಾ ಅವರು ಫೋನ್ ಮಾಡಿ ರಾಮುಲು ಅವರೇ ಆಲೋಚನೆ ಮಾಡಿ ಇನ್ನು ಒಳ್ಳೆ ನಿಧಾನ ಇರಿ, ನಿಮ್ ಪರವಾಗಿ ನಮ್ಮ ಪಕ್ಷ ಇದೆ ಅಂತ ಹೇಳಿದ್ದಾರೆ. ಅದ್ರ ವಿರುದ್ಧ ನಾವು ರಾಮುಲು ಅವರ ಪರವಾಗಿ ನಮ್ಮ ಸಮಾಜ ಇರ್ತದೆ, ಇಲ್ಲಾಂದ್ರೆ ಒಂದು ಉಗ್ರವಾದ ಹೋರಾಟ ಅಂತ ಖಂಡಿತ ಮಾಡ್ತೇವೆ. ಇನ್ನು ಮುಂದೆ ಉಗ್ರ ಹೋರಾಟ ಮಾಡಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುತ್ತಿಗೆ ಹಾಕ್ತೀವಿ, ಇದರಲ್ಲಿ ಸಮಸ್ಯೆ ಇಲ್ಲ. ಸುಮ್ಮನೆ ಕಣ್ಣಿಗಿದ್ದ ಬಳ್ಳಾರಿಗೆ ಬೆಂಕಿ ಹಚ್ಚಕ್ಕೆ ಬಂದಿದ್ದಾನೆ ಅಂತ ಅನಿಸುತ್ತೆ. ಜನಾರ್ದನ್ ರೆಡ್ಡಿ ಅವರ ಈ ವೃತ್ತಿ, ಈ ಒಂದು ಸಭೆ ಸೌಭ್ಯ ತರುವಂತದ್ದಲ್ಲ. ಒಬ್ಬ ಮಾರ್ಗದರ್ಶಕರಾಗಿ ಇರ್ತಾರೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಅದು ಬಿಟ್ಟು ನಾನೇ ಬೆಳೆಸಿದ್ದೀನಿ ನಾವು ಸಮುದಾಯದವರಿಂದ ನಾವು ಕಡ್ಲೆಕಾಯಿ ತಿಂತಿದ್ವಿ. ಅವಾಗ ಇಡೀ ಇನ್ನ ಎಲ್ಲ ಸಮುದಾಯಗಳು ಅವ್ರು ನಮ್ಮ ಪ್ರೀತಿ ಪಾಲಿಸಿಲ್ಲ, ಅವ್ರು ಕಳಿಸಿಲ್ವಾ? ನೀವು ಮಾರ್ಗದರ್ಶಕರು, ನೀವೇನು ನಮ್ಮ ಬಳ್ಳಾರಿಯಲ್ಲಿ ಎಲ್ಲರಿಗೂ ಮಾರ್ಗದರ್ಶಕರಾಗಿ ರಾಜಕೀಯವಾಗಿ ನೀವು ಬೆಳೆಸ್ತೀರಿ ಅಂತ ನಂಬಿದ್ವಿ. ನೀವೊಂದು